ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಹೇರ್ ಟ್ರಾನ್ಸ್ಪ್ಲಾಂಟ್ ಚಾನಲ್. ನಾನಿವತ್ತು ನಿಮ್ಮ ಜೊತೆ ಮಾತಾಡ್ತಾ ಇರೋ ವಿಷಯ ಮಿನಾಕ್ಸಿಡಿಲ್ ಏನು ಅನ್ನೋದು ಯಾರ್ಯಾರಿಗೆ ಕೂದಲು ಸಮಸ್ಯೆ ಇದೆಯೋ ಅವರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಒಂದು ಅವರು ಮಿನಾಕ್ಸಿಡಿಲ್ನ ಯೂಸ್ ಮಾಡಿರ್ತಾರೆ ಅಥವಾ ಮಿನಾಕ್ಸಿಡಿಲ್ ಬಗ್ಗೆ ಅವರು ಖಂಡಿತವಾಗ್ಲೂ ಯಾರ ಮುಖಾಂತರ ಆದರೂ ಕೇಳಿರ್ತಾರೆ. ಸೊ ಇವತ್ತು ಈ ಮಿನಾಕ್ಸಿಡಿಲಿಂದ ನಮಗೆ ನಿಜವಾಗ್ಲೂ ಕೂದಲು ಮತ್ತೆ ಬರುತ್ತಾ, ಮಿನಾಕ್ಸಿಡಿಲ್ ಯೂಸ್ ಮಾಡೋದ್ರಿಂದ ಯಾವ ಥರ ಸೈಡ್ ಎಫೆಕ್ಟ್ ಇದೆಯಾ, ಮಿನಾಕ್ಸಿಡಿಲ್ ಯೂಸ್ ಮಾಡೋದ್ರಿಂದ ನಮ್ಮ ಯಾವ ಕೂದಲು ಉದುರಿದೆಯೋ ಅದು ಮತ್ತೆ ಎಷ್ಟು ತನಕ ಬರೋ ಚಾನ್ಸಸ್ ಇದೆ, ಮಿನಾಕ್ಸಿಡಿಲ್ ಯಾವ ಪರ್ಸೆಂಟೇಜ್ ತೊಗೊಂಡ್ರೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ, ಮಿನಾಕ್ಸಿಡಿಲ್ ಅಪ್ಲೈ ಮಾಡೋದ್ರಿಂದ ಬೇರೆ ಏನೇನು ಬೆನಿಫಿಟ್ಸ್ ಇದೆ, ಇದಷ್ಟು ಈ ವಿಡಿಯೋಲಿ ನಾವು ನೋಡೋಣ. ಮೊದಲನೇದಾಗಿ ನಾವು ನೋಡೋವಂಥ ವಿಷಯ, ಮಿನಾಕ್ಸಿಡಿಲ್ ಯೂಸ್ ಮಾಡೋದ್ರಿಂದ ಉದುರಿರೋ ಕೂದಲು ಮತ್ತೆ ಬರುತ್ತಾ? ಖಂಡಿತವಾಗ್ಲೂ ಬರಲ್ಲ. ಯಾಕೆ? ಮಿನಾಕ್ಸಿಡಿಲ್ ಅನ್ನೋದು ಕೆಲಸ ಮಾಡೋದು ಬರೀ ಯಾವ ಒಂದು ಹೇರ್ ರೂಟಲ್ಲಿ 1-2 ಫಾಲಿಕಲ್ ಉಳಿದಿರುತ್ತೋ ಆ ಜಾಗದಲ್ಲಿ ಮಾತ್ರ ಮಿನಾಕ್ಸಿಡಿಲ್ ವರ್ಕ್ ಮಾಡುತ್ತೆ. ಮಿನಾಕ್ಸಿಡಿಲ್ ವರ್ಕ್ ಮಾಡೋದು ಹೆಂಗೆ ಅಂದರೆ, ಇಟ್ ವಿಲ್ ಓನ್ಲಿ ಎನ್ಹಾನ್ಸ್ ದಿ ಸ್ಟ್ರೆಂಗ್ತ್ ಆಫ್ ದ ರೂಟ್ ಫಾರ್ ಟೆಂಪ್ರರಿ ಪರ್ಸೆ. ಇದಕ್ಕೆ ನಿಮಗೆ ಸರಿಯಾದ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ನೀವು ಯಾವ್ದಾರ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾಗ ಮೊದಲನೇದಾಗಿ ನೀವು ಹೋಗಿದ ತಕ್ಷಣ ನಿಮಗೆ ಗ್ಲೂಕೋಸ್ ಕೊಡ್ತಾರೆ. ಸೊ ಗ್ಲೂಕೋಸ್ ಅನ್ನೋದು ನಿಮ್ಮ ಬಾಡಿಯಲ್ಲಿ ಸರ್ಟನ್ ಶುಗರ್ ಲೆವೆಲ್ಸ್ನ ಮೇಂಟೈನ್ ಮಾಡೋದಕ್ಕೋಸ್ಕರ. ಅದೇ ಥರನೇ ಮಿನಾಕ್ಸಿಡಿಲ್ ಇಸ್ ಜಸ್ಟ್ ಎ ಟೆಂಪ್ರರಿ ಸೊಲ್ಯೂಷನ್. ನೀವು ಯೂಸ್ ಮಾಡೋ ತನಕನೇ ಅದರ ಪವರ್. ಈಸ್ ಮಿನಾಕ್ಸಿಡಿಲ್ ಅ ಕ್ಯೂರ್ ಫಾರ್ ಬಾಲ್ಡ್ನೆಸ್? ಕೆಲವರು ಬಾಲ್ಡ್ ಆಗಿದ್ದಾಗ ಮಿನಾಕ್ಸಿಡಿಲ್ ಯೂಸ್ ಮಾಡಿದ ತಕ್ಷಣ ಅವರಿಗೆ ಸರಿ ಹೋಗುತ್ತೆ ಅಂತ ಇದ್ದರೆ ಖಂಡಿತವಾಗ್ಲೂ ಇಲ್ಲ. ನಿಮ್ಮ ಬಾಲ್ಡ್ನೆಸ್ಗೆ ಮಿನಾಕ್ಸಿಡಿಲ್ ಇನ್ಫ್ಯಾಕ್ಟ್ ಇಟ್ ವಿಲ್ ನಾಟ್ ವರ್ಕ್ ವೆಲ್. ಮಿನಾಕ್ಸಿಡಿಲ್ ಈಸ್ ಗುಡ್ ಓನ್ಲಿ ಫಾರ್ ಸಸ್ಟೈನಬಿಲಿಟಿ. ಸೊ ಖಂಡಿತವಾಗ್ಲೂ ಬಾಲ್ಡ್ನೆಸ್ನ ಅದು ಖಂಡಿತ ಕ್ಯೂರ್ ಮಾಡಲ್ಲ. ಸೊ ಬಾಲ್ಡ್ನೆಸ್ ಆಗಿರೋರು ನಿಮಗೆ ಬೇಕಾಗಿರೋಂಥ ಸರಿಯಾದ ಟ್ರೀಟ್ಮೆಂಟು ಮತ್ತು ನಿಮಗೆ ಯಾವುದಕ್ಕಾಗಿ ಬಾಲ್ಡ್ನೆಸ್ ಆಗ್ತದೆ ಆ ಪರ್ಟಿಕ್ಯುಲರ್ ರೂಟ್ ಕಾಸ್ನ ಕಂಡುಹಿಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಆ ಟ್ರೀಟ್ಮೆಂಟ್ಗೆ ಹೋಗೋದು ಯಾವತ್ತು ನಿಮಗೆ ಅಡ್ವಾಂಟೇಜ್. ಮಿನಾಕ್ಸಿಡಿಲ್ ಹೈಯರ್ ಕಾನ್ಸಂಟ್ರೇಷನಲ್ಲಿ ತೊಗೊಂಡ್ರೆ ಜಾಸ್ತಿ ರಿಸಲ್ಟ್ಸ್ ಬರುತ್ತಾ ಅಥವಾ ನನಗೆ ಒಳ್ಳೆ ಬೆಳವಣಿಗೆ ಇರುತ್ತಾ? ಖಂಡಿತವಾಗ್ಲೂ ಇಲ್ಲ. ಮಿನಾಕ್ಸಿಡಿಲ್ ಅನ್ನೋದು ನೀವು ಜಾಸ್ತಿ ಯೂಸೇಜ್ ಮಾಡೋದ್ರಿಂದ ಅದರ ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದ ತಕ್ಷಣ ನಿಮ್ಮ ಸ್ಕ್ಯಾಲ್ಪ್ಗೆ ಅದು ಎಫೆಕ್ಟ್ ಆಗೋ ಅಷ್ಟು ಚಾನ್ಸಸ್ ಇದೆ. ಮಿನಾಕ್ಸಿಡಿಲ್ನ FDA ಅಪ್ರೂವಲ್ ಪ್ರಕಾರ ಇಟ್ ಈಸ್ ಅಲೌಡ್ ಓನ್ಲಿ ಫಾರ್ 5% ಮಿನಾಕ್ಸಿಡಿಲ್ನ ಮೇಲ್ಸ್ ಯೂಸ್ ಮಾಡ್ಬೋದು, 2%ನ ಫೀಮೇಲ್ಸ್ ಯೂಸ್ ಮಾಡ್ಬೋದು. ಪ್ಲೀಸ್ ಡೋಂಟ್ ಗೋ ಬಿಯಾಂಡ್ ದಿಸ್ ರೇಂಜಸ್. ಯಾಕಂದರೆ ಈ ರೇಂಜಿಗಿನ್ನ ಅಬೌವ್ ನೀವು ತೊಗೊಳ್ಳೋದ್ರಿಂದ ನಿಮ್ಗೆ ಏನಾದರೂ ಫಾಸ್ಟರ್ ರಿಸಲ್ಟ್ಸ್ ಬರುತ್ತೆ, ಎಫೆಕ್ಟಿವ್ ರಿಸಲ್ಟ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಅದು ತಪ್ಪು. ನಿಮಗೆ ಅದರಿಂದ ನೆಗೆಟಿವ್ ಎಫೆಕ್ಟ್ಸ್ ಆಗೋ ಎಲ್ಲ ಚಾನ್ಸಸ್ಸು ಇದೆ. ಎಸ್ಪೆಷಲಿ ನಿಮ್ಮ ಸ್ಕ್ಯಾಲ್ಪ್ ಇರಿಟೇಷನ್ ಮತ್ತು ನಿಮಗೆ ಬೇರೆ ರೀತಿಯಾದ ಸ್ಕಿನ್ ಇರಿಟೇಷನ್ಸ್ ಶುರು ಆಗೋದಕ್ಕೆ ಚಾನ್ಸಸ್ ಇದೆ. ಮಿನಾಕ್ಸಿಡಿಲ್ ಗ್ರೋಸ್ ನ್ಯೂ ಹೇರ್. ಮಿನಾಕ್ಸಿಡಿಲಿಂದ ಹೊಸ ಕೂದಲು ಮತ್ತೆ ಬರುತ್ತಾ ಅನ್ನೋದು ಎರಡನೇ ಕ್ವೆಶನ್. ಮಿನಾಕ್ಸಿಡಿಲಿಂದ ಹೊಸ ಕೂದಲು ಖಂಡಿತವಾಗ್ಲೂ ಬರಲ್ಲ. ಯಾಕಂದರೆ ಮಿನಾಕ್ಸಿಡಿಲ್ ಈಸ್ ಅಗೇನ್ ಅ ಸೊಲ್ಯೂಷನ್ ವಿಚ್ ಕ್ಯಾನ್ ಓನ್ಲಿ ಸಸ್ಟೈನ್ ದಿ ಎಕ್ಸಿಸ್ಟಿಂಗ್ ಹೇರ್. ಅದಾಗಿ ನಿಮ್ಮ ಉಳಿದಿರೋ ಹೇರ್ ಏನಿದೆಯೋ ಅದನ್ನು ಕಾಪಾಡೋಕ್ಕೆ ಒಂದು ಅಸ್ತ್ರವಾಗಿರುತ್ತೆ ಹೊರತು ನಿಮಗೆ ಹೊಸ ಕೂದಲು ಬರೋದಕ್ಕೆ ಅದು ಯಾವುದೇ ರೀತಿಯಾದ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಮಿನಾಕ್ಸಿಡಿಲ್ ಅಪ್ಲೈ ಮಾಡೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಹೊಸ ಕೂದಲು ಬರಲ್ಲ. ಇದು ನೀವು ಯಾವ ರೀತಿಯಾಗಿ ತೊಗೊಂಡ್ರೂ ದಿಸ್ ಅಪ್ಲೈಸ್ ದ ಸೇಮ್, ವೆದರ್ ಇಟ್ ಇಸ್ ಅ ಡರ್ಮಾ ರೋಲರ್ ಆರ್ ಇಂಜೆಕ್ಟಬಲ್ ಆರ್ ಇಟ್ ಇಸ್ ಅ ಓರಲ್ ಅಪ್ಲಿಕೇಶನ್, ಎವ್ರಿಥಿಂಗ್ ಹ್ಯಾಸ್ ಅ ಸಿಮಿಲರ್ ರಿಸಲ್ಟ್ಸ್. ಡಸ್ ಮಿನಾಕ್ಸಿಡಿಲ್ ವರ್ಕ್ ಆನ್ ರಿಸಿಡಿಂಗ್ ಹೇರ್ ಲೈನ್ಸ್? ಅದಾಗಿ ನಿಮ್ಮ ಹೇರ್ ಲೈನು ಹೋಗ್ತಾ ಇದ್ದಾಗ ನೀವು ಮಿನಾಕ್ಸಿಡಿಲ್ ಯೂಸ್ ಮಾಡಿದ್ರೆ ಅದು ನಿಮಗೆ ವಾಪಸ್ ಬರುತ್ತಾ ಅಂದರೆ ಖಂಡಿತವಾಗ್ಲೂ ಇಲ್ಲ. ಮಿನಾಕ್ಸಿಡಿಲ್ ಇನ್ಫ್ಯಾಕ್ಟ್ ನಿಮಗೆ ವರ್ಕ್ ಮಾಡೋದು ಬೆಟರ್ ಇನ್ ಯುವರ್ ವರ್ಟೆಕ್ಸ್ ಏರಿಯಾ, ದಟ್ ಈಸ್ ಇನ್ ದಿ ಸೆಂಟರ್ ಆಫ್ ಯುವರ್ ಹೆಡ್. ಯಾಕಂದರೆ ಆ ಸುತ್ತು ಇರೋಂಥ ಕೂದಲಿಗೆ ಸ್ವಲ್ಪ ಸ್ಟ್ರೆಂತ್ ನ್ಯಾಚುರಲಿನೇ ಜಾಸ್ತಿ ಇರುತ್ತೆ. ಸೊ ಅಲ್ಲಿ ಇರೋಂಥ ಕೂದಲಲ್ಲಿ 1-2 ಫಾಲಿಕಲ್ ಉಳಿದಿರೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಇಟ್ ವಿಲ್ ಯೂಶಲಿ ವರ್ಕ್ ಇನ್ ದಿಸ್ ಪಾರ್ಟ್ ವೆರಿ ವೆಲ್. ನೀವು ಫ್ರಂಟ್ ಪಾರ್ಟಲ್ಲಿ ನೀವು ಡರ್ಮಾ ರೋಲರ್ ಆಗಲಿ, ನೀವು ಇಂಜೆಕ್ಟಬಲ್ ಆಗಲಿ, ಯಾವುದೇ ರೀತಿಯಲ್ಲಿ ಮಿನಾಕ್ಸಿಡಿಲ್ ತೊಗೊಂಡು ನೋಡಿ ನಿಮಗೆ ಇವತ್ತು ಎಫೆಕ್ಟಿವ್ ರಿಸಲ್ಟ್ಸ್ ಬರಲ್ಲ. So it is always better in the vertex region. So minoxidil will not help you in getting your receding hairlines solved. ಸೊ ಓವರಾಲ್ ಆಗಿ ಸ್ನೇಹಿತರೆ, ಮಿನಾಕ್ಸಿಡಿಲ್ ಅನ್ನೋದು ಒಂದು ಟೆಂಪ್ರರಿ ಸೊಲ್ಯೂಷನ್ ಅಷ್ಟೇ. ಅದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲು ವಾಪಸ್ ಬರುತ್ತೆ ಅಂತ ನೀವೇನಾದರೂ ಟ್ರೈ ಮಾಡ್ತಾ ಇದ್ರೆ, ಇಲ್ಲ ಟ್ರೈ ಮಾಡೋಕ್ಕೆ ಹೊರಟಿದ್ರೆ ಖಂಡಿತವಾಗ್ಲೂ ಅದು ನಿಮ್ಮ ಟೈಮ್ ವೇಸ್ಟು ಮತ್ತು ಅದರಿಂದ ನಿಮಗೆ ಯಾವುದೇ ರೀತಿಯಾದ ಒಂದು ಒಳ್ಳೆ ಲಾಂಗ್ ಟರ್ಮ್ ರಿಸಲ್ಟ್ ಅಂತೂ ಸಿಗಲ್ಲ. ಸೊ ನಿಮಗೆ ಸರಿಯಾದ ರಿಸಲ್ಟ್ ಏನು ಸಿಗಬೇಕು, ನಿಮಗೆ ಯಾವ ಕಾರಣದಿಂದ ಹೇರ್ ಲಾಸ್ ಆಗ್ತದೆ ಅಂತ ತಿಳ್ಕೊಬೇಕಂದ್ರೆ ನೀವು ಕೂಡಲೇ ನಾನು ಕೊಟ್ಟಿರೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡ್ಬೋದು. ನನ್ನ ಜೊತೆ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಬೋದು. ಐ ವಿಲ್ ಫೈಂಡ್ ಔಟ್ ದ ರೂಟ್ ಕಾಸ್ ಫಾರ್ ಯುವರ್ ಹೇರ್ ಲಾಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಅವ್ರಿಗೂ ಕೂದಲು ಸಮಸ್ಯೆ ಇದ್ದರೆ ಅವ್ರಿಗೆ ಖಂಡಿತವಾಗ್ಲೂ ಇದು ತುಂಬ ಉಪಯೋಗ ಆಗುತ್ತೆ. ಥ್ಯಾಂಕ್ ಯು.